ದರ್ಯಾಪುರ್ ಕೋಟ್ನೂರ್ ಜಿಡಿಎ ಲೇಔಟ್ನಲ್ಲಿರುವ ಶಂಕರಗೌಡ ಪೊಲೀಸ್ ಪಾಟೀಲ್ ಆಂದೋಲ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 76ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಥಸಂಚಲನ ಮೂಲಕ ಗಣ್ಯರನ್ನು ಗೌರವಿಸಿದರು. ಪಥಸಂಚಲನದಲ್ಲಿ ಭಾಗವಹಿಸಿದ್ದ 5 ತಂಡಗಳಲ್ಲಿ ತಾತ್ಸಾರವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೇಷಧಾರಿಯ ವಿದ್ಯಾರ್ಥಿ ಎಲ್ಲರ ಗಮನ ಸೆಳೆದನು. ಇನ್ನು ಕಾರ್ಯಕ್ರಮದಲ್ಲಿ ನೃತ್ಯ, ಭಾಷಣ, ಮುಖಾಭಿನಯ ಮತ್ತು ಕರಾಟೆ ಪ್ರದರ್ಶನಗಳು ನಡೆದವು. ಪ್ರತಿಯೊಂದು ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಟಾಪರ್ಸ್ ಆಫ್ ದಿ ಸ್ಕೂಲ್ ಪ್ರಶಸ್ತಿಯನ್ನ ನೀಡಲಾಯಿತು. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಗಣ್ಯರು ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಶರಣಕುಮಾರ್ ಮೋದಿ, ಡಾಕ್ಟರ್ ಬಾಬುರಾವ್ ಕುಲಕರ್ಣಿ, ನಾಗನಗೌಡ ಪಾಟೀಲ್ ಮತ್ತು ಡಾಕ್ಟರ್ ಶಿವಣ್ಣಗೌಡ ಪಾಟೀಲ್, ಶಾಲೆ ಮುಖ್ಯ ಗುರುಗಳು ರವಿಚಂದ್ರ ಮಂದಿವಾಲ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿದರು. ಪ್ರಾರಂಭದಲ್ಲಿ ಸ್ವಾಗತ ಭಾಷಣವನ್ನ ಕುಮಾರಿ ರಾಧಾ ಮತ್ತು ಕುಮಾರಿ ಚೈತ್ರಾ ನೀಡಿದರು. ವಂದನಾರ್ಪಣೆಯನ್ನು ಸಮೃದ್ಧ ತಳವಾರ್ ನೆರವೇರಿಸಿದರು. ಕಾರ್ಯಕ್ರಮದ ಕೊನೆಗೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳು ಮಾತನಾಡಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಉತ್ಸಾಹಭರಿತ ಮಾತುಗಳನ್ನು ಹಂಚಿಕೊಂಡರು. ಇದಕ್ಕೆ ಬಹಳಷ್ಟು ಆತ್ಮಸ್ಥೈರ್ಯ ಬೇಕ್ರಿ, ನಂಬಿಕೆ ಬೇಕು. ಇದ್ದಾಗ ಮಾತ್ರ ಇಂಥ ಪ್ರದರ್ಶನಗಳು ನೆರವೇರಲು ಸಾಧ್ಯ. ನಮ್ಮ ಮೊದಲು ವಿದ್ಯಾರ್ಥಿಗಳು ಮುಂದೆ ದೇಶದ ಪರವಾಗಿ ಆಗಲಿ, ರಾಜ್ಯದ ಪರವಾಗಿ ಆಗಲಿ ಅಂತೇಳಿ ಹೇಳ್ತಾ, ಕೊನೆಯದಾಗಿ ಎಲ್ಲ ಪಾಲಕರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಕರಾಟೆ ಒಂದು ಪ್ರದರ್ಶನದ ಮೂಲಕ ತುಂಬಾ ಧನ್ಯವಾದಗಳು ಕರಾಟೆ ತಂಡಕ್ಕೆ ಮತ್ತು ವಿಜಯವಂತ್ ಸರ್ ಅವರಿಗೆ. ನೋಡ್ರಿ, ನಾವು ಯಾವ ರೀತಿ ಜಗಳಕ್ಕೆ ಬಂದಾಗ ಒಂದು ಟೈಲ್ಸ್ ಆಗಿರ್ಬೋದು, ಕಲ್ಲಿಂದ ಎದುರಾಳಿಗಳು ನಮ್ಗೆ ಹೊಡಿತಾರೆ, ನಾವು ಯಾವ ರೀತಿಯ ಅದಕ್ಕೆ ನಾವು ಸನ್ನದ್ಧರಾಗಿರ್ಬೇಕು, ಮುಂದೆ ಬರೋರಿಗೆ ಫೇಸ್ ಮಾಡಬೇಕು ಅಂತ ತೋರಿಸ್ತಾರೆ. ಬಹಳಷ್ಟು ಆತ್ಮಸ್ಥೈರ್ಯ ಬೇಕು ಇಲ್ಲಿ. ಗಣೇಶ್ 10ನೇ ತರಗತಿ ವಿದ್ಯಾರ್ಥಿ ಗಣೇಶ್, ಶಂಕರಗೌಡ ಪೊಲೀಸ್ ಪಠ್ಯ ಶಾಲಾ ವಿದ್ಯಾರ್ಥಿ. ಜೋರಾದ ಚಪ್ಪಾಳೆಗಳು ಬರಬೇಕಾಗ್ತದೆ. ಸುಲಭವಾದ ಮಾತಲ್ವೇ ಅಲ್ಲ ಇದು. ನಿಮ್ಗೆಲ್ಲ ನೋಡ್ತಿರೋದು ಒಂದು ರೋಮಾಂಚನಕಾರಿ ವಿಷಯ ಇದು. ಅಪ್ ಅಂಡ್ ಡಿಫೆನ್ಸ್ ದಾರಿಯಲ್ಲಿ, ವಿದ್ಯಾರ್ಥಿಗಳ ದಾರಿಯಲ್ಲಿ ಹೋಗುವಾಗ ಯಾರಾದ್ರೂ ದಾರಿಯಲ್ಲಿ ಒಂದಿಷ್ಟು ಹುಡುಗರು ಚುಡಾಯಿಸ್ತಾರೆ ನಿಮ್ಗೆ. ಆ ಚುಡಾಯಿಸಿದಾಗ ಹೆಣ್ಮಕ್ಳು ಯಾವ ರೀತಿ ಅವರನ್ನು ಫೇಸ್ ಮಾಡಬೇಕು, ಈಗಿನ ದಿನಮಾನಗಳಲ್ಲಿ ಬಹಳಷ್ಟು ನಡೀತಾ ಇದ್ದಾವೆ ಅಂತ ಘಟನೆಗಳು. ಅದಕ್ಕೋಸ್ಕರ ವಿದ್ಯಾರ್ಥಿನಿಯರು ಯಾರಾದ್ರೂ ನಮ್ಮ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಾವು ಅಲ್ಲಿಂದ ಪಾರ್ ಆಗಬೇಕು, ಯಾವ ರೀತಿ ಅವ್ರಿಗೆ ಕಿಕ್ ಮಾಡಬೇಕು ಅನ್ನೋ ತೋರಿಸ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ. ಮುದ್ದು ಮಕ್ಕಳ ಪ್ರದರ್ಶನವನ್ನ ನಮ್ಮ ಶಾಲೆಯ ಆವರಣದಲ್ಲಿ ಇಂದು ಜರುಗಲಿದ್ದು, ಕಡಿಮೆ ಸಮಯದಲ್ಲಿ ತಯಾರಾದಂತಹ ಒಂದು ತಂಡ ಶಂಕರಗೌಡ ಪೊಲೀಸ್ ಪಾಟೀಲ್ ಶಾಲೆಯ ವಿದ್ಯಾರ್ಥಿಗಳು ಒಂದು ಆಕರ್ಷಣೆ ರೀತಿಯಲ್ಲಿ ಪಾಲಕರ ಮನವನ್ನು ಗೆಲ್ಲುವ ರೀತಿ ಒಂದು ಎಕ್ಸರ್ಸೈಸ್, ಅಸೆಂಡ್ ಡೌನ್ ಪಂಚಸ್, ಎರಡನೇದಾಗಿ ಅಸೆಂಡ್ ಡೌನ್ ಪಂಚಸ್, ನೋಡಿ. ನಮ್ಮೊಂದು ಸಣ್ಣ ಕಲ್ಲು ಬಡಿದ್ರು ಕೂಡ ಎಷ್ಟು ನೋವಾಗುತ್ತೆ. ಒಬ್ಬ ಮನುಷ್ಯ, ಒಬ್ಬ ವಿದ್ಯಾರ್ಥಿಗೆ ಹೊಡೆದಾಗ ಯಾವ ರೀತಿ ನೋವಾಗುತ್ತೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಕರಾಟೆಗಿರುತ್ತೆ. ಒಂದು ಬಲಿಷ್ಠವಾದ ಒಂದು ವ್ಯಕ್ತಿಯನ್ನು ರೂಪಿಸಿಕೊಳ್ಳೋದು ಕರಾಟೆ.
ಗಜಾನನ್ ಸರ್ ಅವರು ಮೊನ್ನೆ ತಾನೇ ಇಂಡೋನೇಷಿಯಾದಲ್ಲಿ ನಮ್ಮ ಭಾರತ ಪರವಾಗಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ದೇಶಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಅಂತ ಶಿಕ್ಷಕರು ನಮ್ಮ ಶಾಲೆಗೆ ಬಂದಿದ್ದು ನಮ್ಮ ದೈವ. ಮೂರನೇದಾಗಿ ಕಿಕ್. ಕರಾಟೆಯಲ್ಲಿ ಆತ್ಮಸ್ಥೈರ್ಯ ಮತ್ತು ನಂಬಿಕೆ. ನಾಲ್ಕನೇದಾಗಿ ಕೋಕೋನಟ್ ಬ್ರೇಕ್ ಬೈ ಸೃಷ್ಟಿ. ನಾವು ಹಳ್ಳಿಗಾಡಿನಲ್ಲಿ ಜಿಮ್ ಮಾಡ್ತಾ ಇದ್ದ ನೋಡ್ತಿದ್ದೆವು, ಸರ್ಕಸ್ ಬಂದ ನೋಡ್ತಿದ್ದೆವು. ಈಗ ಶಂಕರಗೌಡ ಶಾಲಾ ಮಕ್ಕಳಿಂದ ಒಂದು ಪ್ರದರ್ಶನವನ್ನು ತೋರಿಸ್ತಿದ್ದೀವಿ. ಇದು ಸಾಧಾರಣವಾದ ವಿಷಯ ಅಲ್ಲ. ನಮ್ಮ ಮಕ್ಕಳು ರೂಪಿಸ್ತಾರೆ. ನಮ್ಮ ಮಕ್ಕಳು ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ ಅನ್ನೋ ರೂಪದಲ್ಲಿ ಶಂಕರಗೌಡ ಪೊಲೀಸ್ ಪಠ್ಯ ಶಾಲೆಯ ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಲಿದ್ದಾರೆ. ವಿದ್ಯಾರ್ಥಿಯ ತಲೆ ಮೇಲೆ ಒಂದು ಕಾಯಿನ ಇಟ್ಟು ಕಾಯಿ ಬ್ರೇಕ್ ಮಾಡ್ತಾರೆ ಸರ್. ಇವರು ಸರ್ ಅಷ್ಟು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ಇಡೀ ದೇಶದ ಪರವಾಗಿನೇ ಒಂದು ಇಂಡೋನೇಷ್ಯಾದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ದೇಶಕ್ಕೆ ಒದಗಿಸಿಕೊಟ್ಟವರು ಗಜಾನನ್ ಸರ್ ಅಂತೇಳಿ. ಹಲವಾರು ಬಾರಿ ತಮ್ಮ ವಿದ್ಯಾರ್ಥಿಗಳು ಕೂಡ ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಕರೆದುಕೊಂಡು ಹೋಗಿದ್ದಾರೆ. ಈ ಕೋಕೋನಟ್ ಬ್ರೇಕ್ ಆದ್ಮೇಲೆ ಒಂದು ಆತ್ಮಸ್ಥೈರ್ಯ ಬಹಳಷ್ಟು ಮುಖ್ಯ ಆಗಿರ್ತದೆ ಇದಕ್ಕೆ. ಕರೆಕ್ಟ್, ವೆರಿ ಗುಡ್. ಒಂದು ಜೋರಾದ ಚಪ್ಪಾಳೆಗಳು ಬರಬೇಕು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯದಿಂದ. ಒಂದು ಜೋರಾದ ಚಪ್ಪಾಳೆಗಳು, ಪಾಲಕರು ಕೂಡ ಜೋರಾದ ಚಪ್ಪಾಳೆಗಳನ್ನು ತಟ್ಟಬೇಕು. ಒಂದು ಮುದ್ದು ವಿದ್ಯಾರ್ಥಿಗಳು ಇವರು ಯಾವುದೇ ಸರ್ಕಸ್ ಕಲಾವಿದರಲ್ಲ, ಸರ್ಕಸ್ ಕಂಪನಿಯವರಲ್ಲ. ನಿಮ್ಮ ಮುದ್ದು ವಿದ್ಯಾರ್ಥಿಗಳೇ ಶಂಕರಗೌಡ ಪೊಲೀಸ್ ಪಠ್ಯ ಶಾಲೆಯಲ್ಲಿ ಒಂದು ಪ್ರದರ್ಶನವನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್ ಐಸ್ ಬ್ರೇಕ್ ಬೈ ಗಣೇಶ್ ಅಂಡ್ ಧನುಷ್. ನೋಡಿ, ನಮಗೆ ಈ ಚಳಿಗಾಲದಲ್ಲಿ ಒಂದು ಸಣ್ಣ ಕಲ್ಲು ಬಡಿದ್ರು ಕೂಡ ಎಷ್ಟು ನೋವಾಗುತ್ತಾ. ಈ ಮುದ್ದು ವಿದ್ಯಾರ್ಥಿಗಳು ಒಂದು ಐಸ್ ಬ್ರೇಕ್ ಅನ್ನ ಮಾಡ್ತಾರೆ. ಇದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ. ಐಸ್ ಬ್ರೇಕ್ ಮಾಡೋದು ಅಷ್ಟು ಸಾಧಾರಣದ ವಿಷಯವೇ ಅಲ್ವೇ ಅಲ್ಲ. ನಮ್ಮ ಶಾಲಾ ಮಕ್ಕಳು ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಾವು ಯಾರ್ಕಿಂತ ಕಮ್ಮಿ ಇಲ್ಲ ಅನ್ನೋ ಒಂದು ರೀತಿ ಒಳಗ ಎಲ್ಲರ ಮುಂದೆ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಶಂಕರಗೌಡ ಪೊಲೀಸ್ ಪಾಟೀಲ್ ಶಾಲೆಯ ವಿದ್ಯಾರ್ಥಿಗಳು. ಸುಮ್ಮನೆ ಬರುತ್ತಲ್ಲ ಸುಮ್ಮನೆ ಬರ್ತಾನೆ. ಪ್ರವೀಣ इंसानियत भी है धर्म वतन का, बस जियो वतन के नाम। माननीय मुख्य अतिथि, आदरणीय शिक्षकगण और मेरे प्यारे मित्रों, आप सभी को 76वां गणतंत्र दिवस की हार्दिक शुभकामनाएं। आज 26 जनवरी है, हमारा गणतंत्र दिवस। ये वो दिन है जब हर भारतीय के मन में देशभक्ति की लहर और मातृभूमि के प्रति अपार स्नेह व सम्मान जाग उठता है। रिपब्लिक क्या है? रिपब्लिक क्या है? गणतंत्र का अर्थ दोस्तों, रिपब्लिक लैटिन शब्द रेस पब्लिका से बना है, जिसका मतलब है लोगों से संबंधित। अगर हम इसके हिंदी रूप को भी समझे तो गण का अर्थ है लोग और तंत्र का मतलब है सिस्टम, यानी लोगों का सिस्टम। और इस सिस्टम को बहाल करने का सबसे बड़ा माध्यम है लोकतंत्र, यानी डेमोक्रेसी, जिसे अब्राहम लिंकन ने बड़े सरल शब्दों में समझाया है कि लोकतंत्र जनता का, जनता के लिए और जनता द्वारा शासन है। हमें इस बात का गर्व है कि भारत दुनिया का सबसे बड़ा लोकतंत्र है, पर रिपब्लिक की ज़रूरत पड़ी क्यों? दोस्तों, आपने सुपर 30 का यह डायलॉग तो ज़रूर सुना होगा। अब राजा का बेटा राजा नहीं बनेगा, अब राजा वही बनेगा जो हकदार होगा। लेकिन पहले ऐसा नहीं था। पहले सिर्फ राजा का बेटा ही राजा बनता था, चाहे वो काबिल हो या नहीं। लेकिन वास्तव में आज भी कई अरब और अफ्रीकन देशों में मोनेर्की यानी राजतंत्र है। लेकिन 500 ख्रीष्ट पूर्व के आसपास रोमन्स ने उन पर सैकड़ों सालों से राज कर रहे इत्रस्की राजाओं से मुक्ति पाने के बाद एक ऐसी व्यवस्था का निर्माण किया जिससे जनता अपने प्रतिनिधियों का चुनाव कर सकती थी, जिसमें उनकी ओर से शासन हो। जैसे कि अब कोई व्यक्ति नहीं था, जैसे कि कोई राजा जो
अनंत शक्तियाँ ना हो। और इस सिस्टम को भारत के अलावा कई देशों में अपनाया गया और इस सिस्टम में भारत भी शामिल है। लेकिन क्या कहा देने भर से कोई देश गणतंत्र बन सकता है? नहीं, उसके लिए ज़रूरत होती है एक संविधान, एक कॉन्स्टिट्यूशन की, जो बनाए तो चुने गए प्रतिनिधियों के द्वारा हो पर उनसे भी बड़ा हो, जो न्याय का आधार हो, जो प्रत्यक्ष व अप्रत्यक्ष रूप से राज्य की सर्वोच्च सत्ता के शक्ति के वितरण और प्रयोग हो। इसीलिए आज़ादी मिलने से पहले ही 1946 को संविधान का प्रथम बैठक हुआ। इसके 2 वर्ष 11 महीने और 18 दिन बाद संविधान सभा के द्वारा भारत का संविधान पारित किया गया। लेकिन अभी संविधान पारित हुआ, लागू नहीं, और लागू करने के लिए चुनी गई एक ऐतिहासिक तारीख 26 जनवरी 1950, क्योंकि ठीक 20 साल पहले इसी दिन जनवरी 1930 को भारतीय राष्ट्रीय कांग्रेस ने भारत को पूर्ण स्वराज घोषित किया और इसी दिन लाहौर में पंडित जवाहरलाल नेहरू ने तिरंगा फहराया। दोस्तों, मैं यहाँ दुनिया का सबसे बड़ा लिखित संविधान बनाने वाले बाबा साहेब भीमराव अंबेडकर और उनकी पूरी टीम को नमन और हृदय से धन्यवाद करती हूँ। अंत में आप सभी को फिर से एक बार गणतंत्र दिवस की हार्दिक शुभकामनाएं देती हूँ और इन पंक्तियों के साथ अपने वाणियों को भी विराम देती हूँ। भारत माता का हर क्षण मैं सम्मान करती हूँ। माता का हर क्षण मैं सम्मान करती हूँ। अपने देश की मिट्टी का मैं गुणगान करती हूँ। है चाहत मुझ में वतन पर मर मिटने की, तिरंगा हो कफन मेरा, बस यही अरमान में रखती हूँ। जय हिंद।